ಮೀನಾಕ್ಷಿ ಸುಂದರಂ ಹಾಗೂ ಎಐಟಿಸಿಯ ರಾಜ್ಯ ಕಾರ್ಯದರ್ಶಿ ವಿಜಯ ಭಾಸ್ಕರ್. ಹಟ್ಟಿ ಚಿನ್ನದ ಗಣಿ ಕಾರ್ಮಿಕ ಸಂಘದ ಮುಖಂಡರಾಗಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ಮಹಾಂತೇಶ್ ಅವರೇ, ಶಫಿ ಅವರೇ, ಅಮೀರ್ ಅಲಿ ಅವರೇ, ಶಾಂತಪ್ಪ ಅವರೇ, ಇವತ್ತಿನ ದಿವಸ ಈ ಸಭೆಗೆ ಬಂದಿರತಕ್ಕಂಥ ಹಟ್ಟಿ ಚಿನ್ನದ ಗಣಿಯ ಜವಾಬ್ದಾರಿಯುತ ಕಾರ್ಮಿಕ ಬಂಧುಗಳೇ, ನನ್ನ ಆರೋಗ್ಯ ಅಷ್ಟು ಸರಿ ಇಲ್ಲ, ಬಹಳಷ್ಟು ಆರೋಗ್ಯ ಸಮಸ್ಯೆ ಇದೆ. ಇತ್ತೀಚೆಗೆ ನಮ್ಮ ಡಾಕ್ಟ್ರು ನಿನ್ನ ಥರ ಕಿಡ್ನಿ ಶಟ್ ಡೌನ್ ಆದಮೇಲೆ ಬದುಕಿದವ್ರು ನೋಡೇ ಇಲ್ಲ, ಅಪರೂಪಕ್ಕೆ ಬದುಕಿ ಬಿಟ್ಟಿದೆಯಾ ಅಂತ ಹೇಳಿದರು ನನಗೆ. ನನಗನ್ನಿಸ್ತು, ಯಾಕೆ ಬದುಕೇನೋ ಒಂದು ಒಳ್ಳೆಯ ಕೆಲಸದ ಸಲುವಾಗಿ ಬದುಕಿರ್ಬೋದು, 4 ಜನರ ಜೊತೆಗೆ ಒಂದೆರಡು ಒಳ್ಳೆ ಮಾತಾಡಲಿಕ್ಕೆ ಬದುಕಿರ್ಬೋದು ನಾನು. ಅದಕ್ಕೆ ಆ ಬದುಕು ಕೊಟ್ಟಿರ್ತಕ್ಕಂಥ ಈ ಪ್ರಕೃತಿಗೆ ವಂದಿಸಿ, ನಿಮ್ಮೆಲ್ಲರಿಗೂ ವಂದಿಸಿ 2 ಗಂಭೀರ ವಿಷಯಗಳನ್ನು ನಿಮಗೆ ಹೇಳಬೇಕಾಗಿದೆ. ಒಂದನೇದು, ಈ ದೇಶದ ಸ್ವಾತಂತ್ರ್ಯ ಹೋರಾಟ ವಿಶೇಷವಾಗಿ 1857ರಿಂದ ಬಿಡಿ 1925ರಿಂದ 47ರವರೆಗೆ ನಡೆದಿರ್ತಕ್ಕಂಥ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅನ್ನುವಂಥ ಒಂದು ಹೋರಾಟ ಏನಿತ್ತು, ಭಾಳ ಮಹತ್ವದ ಹೋರಾಟ, ಭಾಳ ನಿರೀಕ್ಷೆಯನ್ನು ಹುಟ್ಟಿಸಿತ್ತದು. ಎಂತಿಂಥ ನಿರೀಕ್ಷೆಗಳು! ಕಟ್ಟುವೆವು ನಾವು ಹೊಸ ನಾಡನ್ನು, ರಸದ ಬೀಡೊಂದನು, ನಮ್ಮೆದೆಯ ಕನಸುಗಳೇ ಕಾಮಧೇನು, ಆದಾವು ಕರೆದಾವು ವಾಂಛಿತವನು ಅಂಥೇಳಿ. ಜಾತಿ ಮತ ಭೇದಗಳ ಕಂದಕವು ಸುತ್ತಲೂ ದುರ್ಭೇದ್ಯವೆನೆ ಕೋಟಿ ಕೊತ್ತಲಗಳು, ಒಂದೇ ನೆಗೆತಕ್ಕೆ ನೆಗೆವೆವು ಕಂದಕವನು ಅಂಥೇಳಿ ಈ ಜಾತಿ ಮತ ಹಿಂದೂ ಮುಸ್ಲಿಂ ಇತ್ಯಾದಿಗಳನ್ನು ಬಿಟ್ಟು ನಾವು ಅಣ್ತಮ್ಮರಂತೆ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಮಾನತೆ, ಸೋದರತೆ, ನ್ಯಾಯ ಪರವಾದಂಥ ಒಂದು ಸಂವಿಧಾನದ ಅಡಿಯಲ್ಲಿ ನಮ್ಮ ಎಲ್ಲ ಕನಸುಗಳನ್ನು ಈಡೇರಿಸ್ಕೊಳ್ತೀವಿ ಅಂತಕ್ಕಂಥ ಭರವಸೆ ಜೊತೆಗೆ ಏನು ಹೋರಾಟ ಆಯಿತು. 47ರೊಳಗೆ ಸ್ವಾತಂತ್ರ್ಯ ಸಿಕ್ತು. ಅದು ಹಿಂದೆ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಅಂತವರ ದೊಡ್ಡ ಹೋರಾಟ, ಅವರ ಕನಸುಗಳಿದೆ. ಕರಾಚಿ ಕಾಂಗ್ರೆಸ್ಸಿನ ರೆಸಲ್ಯೂಷನ್ನಿನ ಬಹುಭಾಗ ಇವತ್ತಿನ ದಿವಸ ನಾವು ಸಂವಿಧಾನದೊಳಗೆ ನೋಡ್ತಾ ಇರ್ತೀವಿ. ಅಂಥ ಕನಸು ಭಗ್ನ ಆಯಿತು. ಆ ಕನಸು ಒಡೆದು ಚೂರು ಚೂರಾಯಿತು. ಯಾವಾಗಾಯಿತು? ಸ್ವಾತಂತ್ರ್ಯ ಬಂದ ಕೆಲವೇ ದಿವಸದೊಳಗೇ ನಾವೇನು ಕಂಡಿದ್ವಿ ಆ ಕನಸು ಈಡೇರೋದಿಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಆದರೂ ಕೂಡ ಈ ದೇಶದ ಜನ, ಈ ದೇಶದ ರೈತರು, ಕಾರ್ಮಿಕರು, ಜಗತ್ತಿನ ಕಾರ್ಮಿಕರು ಹೋರಾಟ ಮಾಡಿ ಹಲವು ಹಕ್ಕುಗಳನ್ನು, ಕೆಲವೊಂದು ಶಕ್ತಿಗಳನ್ನು, ಕಾನೂನುಗಳನ್ನು ಏನು ಪಡೆದಿದ್ರು, ಆ ಕಾನೂನಿನ ರಕ್ಷಣೆ ಏನಿತ್ತು ಆ ಎಲ್ಲ ಕಾನೂನುಗಳನ್ನು 2014ನೇ ಇಸ್ವಿ ಒಳಗೆ ಭಾಳ ದೊಡ್ಡ ಭರವಸೆ ಕೊಟ್ಟು ಇವತ್ತಿನ ದಿವಸ ಏನು ಆಡಳಿತ ಬಂದಿದೆ, ಕಾರ್ಪೊರೇಟ್ ಕೋಮುವಾದಿ ಸರ್ಕಾರ ಆ ಎಲ್ಲ ಕನಸಿನ ಏನಿತ್ತು ನಮಗೆ ಅದರ ಮೇಲೆ ಕೊನೆ ಮಳೆ, ಶವದ ಮೇಲೆ ಕೊನೆ ಮಳೆ ಹೊಡೆದು ಬಿಟ್ಟಿದೆ ಇವತ್ತಿನ ದಿವಸ. ಹೀಗಾಗಿ ಜನ ಅನಿವಾರ್ಯವಾಗಿ ಹೋರಾಟಕ್ಕೆ ಹೋಗಲೇಬೇಕಾಗಿದೆ, ನಮ್ಮ ಹಕ್ಕುಗಳನ್ನು ರಕ್ಷಣೆ ಮಾಡಿಕೊಳ್ಳೇಬೇಕಾಗಿದೆ. ಇಂಥ ಒಂದು ಮಾದರಿ ಹೋರಾಟವನ್ನು, ಮೊದಲನೇ ಸ್ವಾತಂತ್ರ್ಯ ಹೋರಾಟ
ಎರಡನೇ ಹೋರಾಟ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭ ಆಗಿದೆ. ಯಾವಾಗ ಪ್ರಾರಂಭ ಆಗಿದೆ? ಕೆಲವು ದಿವಸದಿಂದ ಡೆಲ್ಲಿ ಬಾರ್ಡರ್ನೊಳಗೆ, ಡೆಲ್ಲಿ ಒಳಗೆ ಯಾರು ಬರದಂತೆ ನಮ್ಮ ಎಲ್ಲ ರೈತ ಸಂಘಟನೆಗಳು, ಸಂಯುಕ್ತ ಕಿಸಾನ್ ಸಂಘಟನೆಯ ನೇತೃತ್ವದಲ್ಲಿ ಒಂದು ವರ್ಷ ಏನು ಹೋರಾಟ ನಡೀತು. ಆ ಒಂದು ವರ್ಷ ಹೋರಾಟದಲ್ಲಿ 500-600 ಜನ ಪ್ರಾಣ ತ್ಯಾಗ ಮಾಡಿದರು. ಅವರು ಡೆಲ್ಲಿ ಬಾರ್ಡರ್ನೊಳಗೆ ಬರದಂತೆ ಮಳೆ ಹೊಡೆದರು. ಆದರೂ ಕೂಡ ಬಿಟ್ಟು ಬಿಡದೆ ಹೋರಾಟ ಮಾಡಿ ಆ 3 ಕೃಷಿ ಕಾನೂನುಗಳನ್ನು ವಾಪಸ್ ತಗೋತೀವಿ ಅಂಥೇಳಿ ಈ ಹೇಡಿ ಸರ್ಕಾರ, ಜನದ್ರೋಹಿ ಸರ್ಕಾರ ಹೇಳೋ ತನಕ ಆ ರೈತರು ಬಿಡಲಿಲ್ಲ. ಇವರು ಅದನ್ನ ವಾಪಸ್ ತಗೊಂಡಿವಿ ಅಂತ ಹೇಳಿದರು. ಆದರೆ ಹಿತ್ತಲ ಬಾಗಿಲಿಂದ ಅವನ್ನ ಹಾಗೆ ಜಾರಿಯಲ್ಲಿ ಇಟ್ಟಿದ್ದಾರೆ. ಆ ಕಾನೂನುಗಳು ಮಾರ್ಟೋರಿಯಂ ಆಗಿಲ್ಲ, ಅದು ಮುಗೀತು ಅನ್ನೋದ್ರೊಳಗೇ ಇವತ್ತಿನ ದಿವಸ ಪಾರ್ಲಿಮೆಂಟ್ನೊಳಗೆ ಪಾಸಾದಂಥ ಈ 4 ಸಂಹಿತೆ ಅಂತ ಏನು ಹೇಳ್ತಾರಲ್ಲ, ಕಾನೂನು ಕಾರ್ಮಿಕ ಸಂಹಿತೆಗಳು, ಮೀನಾಕ್ಷಿ ಸುಂದರಂ ಹೀಗೆ ಭಾಳ ವಿಸ್ತಾರವಾಗಿ ಅದ್ಭುತವಾಗಿ ನನಗೆ ಭಾಳ ಖುಷಿಯಾಯಿತು. ನಾನು ಒಂದು ಪಾಠ ಕೇಳಲಿಕ್ಕೆ ಕೂತ ವಿದ್ಯಾರ್ಥಿ ಥರ ಅವ್ರ ಮಾತನ್ನು ಕೇಳ್ತಾ ಇದ್ದೆ. ಎಷ್ಟೊಂದು ಅಪಾಯ ಇದೆ ರೀ ಆ ಕಾನೂನುಗಳು ಜಾರಿ ಆಗಿಬಿಟ್ರೆ. ಆ ಕಾನೂನುಗಳು ಜಾರಿ ಆದರೆ ಟ್ರೇನ್ ಯೂನಿಯನ್ಗಳು ಇರೋದಿಲ್ಲ, ಮುಷ್ಕರ ಇರೋದಿಲ್ಲ, ಲೇಬರ್ ಇಲಾಖೆ ಇರೋದಿಲ್ಲ, ಸರ್ಕಾರಕ್ಕೂ ದಬ್ಬಾಳಿಕೆ ಮಾಡ್ತಕ್ಕಂಥ ಮ್ಯಾನೇಜ್ಮೆಂಟನ್ನು ಬಗ್ಗಿಸ್ಲಿಕ್ಕೆ ಹಕ್ಕಿರಂಗಿಲ್ಲ. ಕಾರ್ಮಿಕ ವರ್ಗ ಪಕ್ಕ ಗುಲಾಮರಾಗ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದಂಥ ಇದೇನಿದೆ ಅದಕ್ಕೆ JCTU ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಆಫ್ ಟ್ರೇಡ್ ಯೂನಿಯನ್ನವರು ದೇಶದೊಳಗೆ ಈ ಕಾನೂನುಗಳು ಜಾರಿ ಆಗಬಾರ್ದು ಅಂಥೇಳಿ 12ನೇ ತಾರೀಕಿಗೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ನಾನು ಇವತ್ತು ಜನಾಂದೋಲನ ಮಹಾಮೈತ್ರಿಯ ಭಾಗವಾಗಿ ನಾನು ಇಲ್ಲಿ ಒಂದು ಗುಂಪಿನ ಜೊತೆಗೆ ಎಲೆಕ್ಷನ್ನಿಗೂ ನಿಂತ್ಕೊಂಡಿದ್ದೆ ಆಕಳ ಪಕ್ಷಕ್ಕೆ. ಅವ್ರು ಏನು ಮಾಡ್ತಾರೋ ನನಗೆ ಗೊತ್ತಿಲ್ಲ, ಅವ್ರು ಏನು ತೀರ್ಮಾನ ಮಾಡಿದ್ರೋ ಸಂಪರ್ಕದಲ್ಲಿ ಇಲ್ಲ ನನಗೆ. ನಾನು ಅವ್ರ ಪರವಾಗಿ ಹೇಳ್ತಾ ಇಲ್ಲ. ನಾನು ಜನಾಂದೋಲನ ಮಹಾಮೈತ್ರಿ ಇವತ್ತಿನ ದಿವಸ ಈ ಮುಷ್ಕರಕ್ಕೆ ಸರ್ವ ಶಕ್ತಿಯನ್ನು ಹಾಕಿ ಇವತ್ತು ಹೋರಾಟಕ್ಕೆ ನಾವು ಬೆಂಬಲಿಸ್ತೀವಿ. ಈ ಹೋರಾಟ ಗೆಲ್ಲಲೇಬೇಕು. ಈ ಹೋರಾಟ ಗೆಲ್ಲಿಲ್ಲ ಅಂದರೆ ಈ ದೇಶದಲ್ಲಿ ಇದುವರೆಗೂ ಚೂರು ಚಾರು ಸಿಕ್ಕಿರ್ತಕ್ಕಂಥ ಸಂಪೂರ್ಣ ಸ್ವಾತಂತ್ರ್ಯ ಏನಲ್ಲ, ಅದು ಕೆಲವರು ಹಕ್ಕುಗಳೇನು ಸಿಕ್ಕಿದ್ವು ಅಂಥ ಹಕ್ಕುಗಳು ಹೋಗ್ತವೆ. ಈ ದೇಶದಲ್ಲಿ ಇದುವರೆಗೆ ಇರ್ತಕ್ಕಂಥ ನ್ಯಾಯ ಇನ್ನೊಂದು ಮತ್ತೊಂದು ಹೋಗಿಬಿಡ್ತದೆ. ಇವತ್ತು ಈ ಕಾರ್ಪೊರೇಟ್ ಕೋಮುವಾದಿ ಸರ್ಕಾರ ಡೆಮಾಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಗಳನ್ನು ಎಲ್ಲವನ್ನೂ ನಾಶ ಮಾಡಿದೆ. ಸುಪ್ರೀಂ ಕೋರ್ಟಿನ ಜಡ್ಜ್ಗಳು ಕಾರ್ಮಿಕ ವಿರೋಧಿಯಾಗಿ ಮಾತಾಡ್ತಾ ಇದ್ದಾರೆ, ಕೋಮುವಾದಿಯಾಗಿ ಮಾತಾಡ್ತಾ ಇದ್ದಾರೆ. ಅಂದರೆ ಈ ದೇಶ ಯಾವ ದುರ್ಗತಿಗೆ ಬಂದಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಹೇಳ್ಬಿಡಿ. ಈ ಹಿನ್ನೆಲೆ ಒಳಗೆ ನಾನು ಒಂದನೇದು 12ನೇ ತಾರೀಕಿನ ಏನು ಮುಷ್ಕರ ಇದೆ ಅದು ಈ ದೇಶದ ಕಾರ್ಮಿಕ ವರ್ಗದ ಹಿತಾಸಕ್ತಿಯ ಉಳಿವಿನ ಪ್ರಶ್ನೆ ಆಗಿರೋದ್ರಿಂದ ಕಾರ್ಮಿಕ ವರ್ಗದ ಅತ್ಯಂತ ಒಂದು ಸಮಗ್ರ ಭಾಗವಾಗಿರ್ತಕ್ಕಂಥ ಹಟ್ಟಿ ಚಿನ್ನದ ಗಣಿ ಕಾರ್ಮಿಕರು ಎಲ್ಲ ರೀತಿ ಶ್ರಮ ಹಾಕಿ ಈಗ ಈ ಮುಷ್ಕರವನ್ನು ಯಶಸ್ವಿ ಮಾಡಲಿಕ್ಕೆ ಮುಂದುವರಿಬೇಕು ಅಂತೇಳಿ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ. ಒಂದು ವೇಳೆ ಈ ಮುಷ್ಕರ ಫೇಲ್ ಆದರೆ ಸಿಕ್ಕ ಸ್ವಾತಂತ್ರ್ಯ ಮತ್ತು 100 ವರ್ಷ ಹಿಂದೆ ಹೋಗುತ್ತೆ. ಭಾಳ ದುರಂತ ಆಗುತ್ತೆ, ಅದು ನೆನೆಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ಥರದ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಹಾಗಾಗಿ ಈ JCTU ಏನಿದೆ ಇವತ್ತು ಭಾಳ ಒಳ್ಳೆಯ ತೀರ್ಮಾನ ತೊಗೊಂಡಿದೆ. ನೋಡಿರಿ, ಎಲೆಕ್ಷನ್ ಬಂದಾಗ ನನಗೆ ಓಟ್ ಹಾಕ್ರಿ, ನಿನಗೆ ಓಟ್ ಹಾಕ್ರಿ, ನಾವು ಬಂದ್ರೆ ಅದನ್ನು ಮಾಡ್ತೀವಿ, ಇದನ್ನು ಮಾಡ್ತೀವಿ, ಇವು ಎಲ್ಲವೂ ಕಾಮನ್. ಈಗ ಚುನಾವಣೆ ಸಂದರ್ಭ ಅಲ್ಲ. ನನ್ನಂಥ ಮುದುಕ, ನನಗೀಗ 80 ಹತ್ತಿರ ಬಂದುಬಿಟ್ಟಿದ್ದೀನಿ. ನನ್ನ ವಾರ್ಗಿ ಮಂದಿ ಅನಂತ ಸುಬ್ರಾವ್ ಅಂತವ್ರು ಹೋದರು, ಸೂರ್ಯನಾರಾಯಣ ರಾವ್ ಅಂತವ್ರು ಎಂದೋ ಹೋಗಿಬಿಟ್ರು, NK ಉಪಾಧ್ಯಾಯ ಅಂತವ್ರು ಹೋದರು, ಪಂಪಾಪತಿ ಅಂತವ್ರು ಹೋದರು. ಇವತ್ತು ನಾ ಆ ಕಾಲವನ್ನು ಎಲ್ಲ ನೆನಪು ಮಾಡ್ಕೋತಿದ್ದೆ. ಅನಂತ ಸುಬ್ರಾವ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವಾಗ ಅಂಥ ಧೀರೋದಾತ್ತ ಒಂದು ಹೋರಾಟಗಾರರ ನಾನು ನೆನ್ಕೊಂಡು ಅವ್ರನ್ನೆಲ್ಲ ನಮ್ಮ ಒಳಗೆ ಆಹ್ವಾನ ಮಾಡಿಕೊಂಡು ಈ ಮುಷ್ಕರವನ್ನು
ನಾವು ಯಶಸ್ವಿ ಮಾಡಬೇಕು, ಗೆಲ್ಲಲೇಬೇಕು. ಇಲ್ಲಾದರೆ ನೀವು ನಿಮಗೂ ಮಾತ್ರ ನುಕ್ಸಾನ ಅಲ್ಲ, ನಿಮ್ಮ ಮುಂದಿನ ಪೀಳಿಗೆಗೆ ನಿಮ್ಮ ಮಕ್ಕಳು ಬರೀ ಇವತ್ತೇನೆಂದರೆ ಅವ್ರು ನಮಗೆ ಶಾಪ ಹಾಕೋಗ್ತಾರೆ. ಎಂಥ ಕೆಟ್ಟ ಕಾನೂನು ಬಂದಾಗ ನಮ್ಮ ಹಿರಿಯರು ಸುಮ್ಮನೆ ಕೂತು ಹೋದರು, ಮಾತಾಡಲಿಲ್ಲ, ವಿರೋಧ ಮಾಡಲಿಲ್ಲ, ಅವ್ರು ಸ್ಟ್ರೈಕ್ ಮಾಡಲಿಲ್ಲ, ಹೋರಾಟ ಮಾಡಲಿಲ್ಲ. ಅವ್ರ ಜನ್ಮಕ್ಕೆ ಅಂತೇಳಿ ನಮ್ಮ ಮಕ್ಕಳು ಮುಂದಿನ ಪೀಳಿಗೆ ನಮಗೆ ಶಾಪ ಹಾಕಬಾರ್ದು ಅಂದರೆ, ನಮ್ಮನ್ನು ಬೈಬಾರ್ದು ಅಂದರೆ, ನಮ್ಮನ್ನು ಅಯ್ಯ ಪಾಪ ತಮ್ಮ ಕೈಲಾದ ಹೋರಾಟ ಮಾಡಿದರು, ಈ ಜನಪರವಾದಂಥ ಪ್ರಜಾಪ್ರಭುತ್ವ ಹೋರಾಟವನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತೇಳಿ ಮುಂದಿನ ಪೀಳಿಗೆಗೆ ಅನಿಸುವಂತೆ ಒಂದು ಮಾದರಿ ಬದುಕನ್ನು ನಾವು ನೀವೆಲ್ಲ ಕಾಯ್ಕೊಂಡು ಹೋಗಬೇಕಾಗಿದೆ. ನನಗಿನ್ನೂ ಹಲವು ವಿಷಯಗಳನ್ನು ಹೇಳೋದಿದೆ, ಆದರೆ ನನ್ನ ಆರೋಗ್ಯ ಪರ್ಮಿಟ್ ಮಾಡ್ತಾಯಿಲ್ಲ. ನನಗೆ ಮೇಲಿಂದ ಮೇಲೆ ಬಾತ್ರೂಮ್ಗೆ ಹೋಗಬೇಕು, ಮೂತ್ರಕ್ಕೆ ಹೋಗಬೇಕು, ಕಷ್ಟ ಇದೆ, ಭಾಳ ಕೂಡಲಿಕ್ಕೂ ಆಗೋದಿಲ್ಲ. ಇಷ್ಟಾದರೂ ಮಾತಾಡಲಿಕ್ಕೆ ನನಗೆ ಇವತ್ತಿನ ದಿವಸ ಪ್ರಕೃತಿ ನನಗೆ ಅವಕಾಶ ಕೊಟ್ಟಿದೆ. ನಿಮ್ಮೆಲ್ಲಿಗೆ ವಂದಿಸ್ತೀನಿ. ದಯಮಾಡಿ ಈ ಮುಷ್ಕರ ಸಾಮಾನ್ಯ ಮುಷ್ಕರ ಅಲ್ಲ, ಐತಿಹಾಸಿಕ ಮುಷ್ಕರ. ಇದು 2ನೇ ಸ್ವಾತಂತ್ರ್ಯ ಸಂಗ್ರಾಮ. ಅಯ್ಯೋ, 2ನೇ ಸ್ವಾತಂತ್ರ್ಯ ಸಂಗ್ರಾಮ. ನಮ್ಮ ಮನೆ ಬಾಗಿಲಿಗೆ ಬಂದಾಗ ನಾನು ಬಾಗಿಲು ಹಾಕ್ಕೊಂಡೆ ಅಂಥೇಳಿ ಪಶ್ಚಾತ್ತಾಪ ಪಡೋದು ಬೇಡ. ಹೋರಾಡಿ, ಉಠ ಬಾಂದ್ ಕಮರ್ ಕ್ಯೂ ಡರ್ತಾ ಹೈ, ಫಿರ್ ದೇಖ್ ಖುದಾ ಕ್ಯಾ ಕರ್ತಾ ಹೈ ಅಂತೇಳಿ ನೀವು ಟೊಂಕಕ್ಕೆ ಕಟ್ಟಿ ನೀವು ಹೋರಾಟ ಮುಂದುವರಿ. ಯಶಸ್ಸು ನಿಮಗಾಗ್ತದೆ. ಈ ಹೋರಾಟದ ಮುಂಚೂಣಿ ಎಲ್ಲ CITU, AITUC, TUCI ಒಳಗೊಂಡಂತೆ ಎಲ್ಲ ಕಾರ್ಮಿಕ ಸಂಘಟನೆಗಳು ನಿಮ್ಮಲ್ಲಿ ಇನ್ನೂ ಐಕ್ಯತೆ ಬರಲಿ. ನೀವು ಇನ್ನೂ ಹೆಚ್ಚು ಕೂಡಿ ಹೋಗಿ ಈ ದೇಶವನ್ನು ಕಾಪಾಡೋ ಶಕ್ತಿ, ಈ ಕೆಂಪು ಜೆಂಡಾಕ್ಕೆ ಯಾರು ಗೌರವ ಕೊಡ್ತೀರಿ ಅವರೆಲ್ಲರೂ ಇನ್ನೂ ಹತ್ತಿರ ಬರಬೇಕು, ಇನ್ನೂ ಒಂದಾಗಬೇಕು. ಅವ್ರು ಮಾತ್ರ ಈ ದೇಶ ಕಾಪಾಡಲಿಕ್ಕೆ ಸಾಧ್ಯ. ಈ ಕೆಂಪು ಜೆಂಡಾದ ಗೌರವವನ್ನು, ಘನತೆಯನ್ನು ನಾವು ನೀವು ಕೂಡ ಎತ್ತಿ ಹಿಡಿಯೋಣ ಅಂಥೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. RTV ಕನ್ನಡ, ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.